ಸುಕ್ಷೇತ್ರ ಶ್ರೀ ಕೆಂಚನಹಳ್ಳಿ ಲಕ್ಷ್ಮೀದೇವಿ ದೇವಾಲಯ. ಸುಮಾರು 500 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಹೊಂದಿರತಕ್ಕಂಥ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಒಂದೊಂದು ವರ್ಷದಲ್ಲಿ ಒಂದೊಂದು ಯುಗಾದಿ ಯಾವ ರೀತಿ ಬರ್ತದೋ ಯುಗಾದಿಯಿಂದ ಒಂದು ವಾರ ಹಿಂದೆ ನಮ್ಮ ಕೆಂಚನಹಳ್ಳಿ ಹಾಗೂ ಸೋಮನಳ್ಳಮ್ಮನ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ನಡೆಯುತ್ತೆ. ಮೊದಲನೇ ಸೋಮವಾರ ರಾತ್ರಿ ಮೆರವಣಿಗೆ ಮುಗಿದ ನಂತರ ಬೆಳಗಿನ ಜಾವ 3 ಗಂಟೆಗೆ 2ರಿಂದ 2:30 ಟೈಮ್ಗೆ ಅಗ್ನಿಕೊಂಡ ಸ್ಪರ್ಶ ಆದಮೇಲೆ ಬೆಳಗಿನ ಜಾವ 7:30ಗೆ ಅಗ್ನಿಕೊಂಡ ಆಗುತ್ತೆ. ತದನಂತರ ಭಕ್ತಾದಿಗಳು ಹರಕೆ ಹೊತ್ತಿರೋರು 100 ಜನ ಅಗ್ನಿಕೊಂಡದಲ್ಲಿ ಬರ್ತಾರೆ. ಯಾವುದೇ ಒಂದು ಅಪಾಯ ಆಗದ ರೀತಿಯಲ್ಲಿ ದೇವಿಯ ಕೃಪೆಗೆ ಪಾತ್ರರಾಗಿ ಅವರು ಹರಕೆ ತೀರಿಸ್ತಾರೆ. ನನ್ನ ಹೆಸರು ಮೇಘನಾ ಸಿಜಿ ಅಂತ. ನಾವು ಚಿಕ್ಕಮುಗಿರಿಂದ ಬಂದಿರೋದು. ಫಸ್ಟ್ ಟೈಮ್ ಕೊಂಡ ಇದ್ದಿರೋದು. ಚೆನ್ನಾಗಿ ಅನಿಸ್ತು. ಕೊಂಡ ಇದ್ದಿದ್ದು ಕೆಂಚನಮ್ಮನ ಜಾತ್ರೆ ನೋಡಿದ್ದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಮತ್ತೆ ಜನ ಎಲ್ಲ ನೋಡಿದ್ದು ಖುಷಿ ಆಯ್ತು. ತುಂಬಾ ಭಯ ಮತ್ತೆ ಕೂಲ್ ಆಗಿತ್ತು, ಚೆನ್ನಾಗಿತ್ತು. ನಾನು ಕೆಂಚನಮ್ಮನ ಜಾತ್ರೆಯಲ್ಲಿ 2ನೇ ಬಾರಿ ಕೊಂಡ ಇದ್ದೀನಿ. ತುಂಬಾ ಖುಷಿ ಆಯ್ತು. ತದನಂತರ ಸೋಮನಳ್ಳಮ್ಮನ ಬೀಳ್ಕೊಡ್ತಾಳೆ. ಆ ಬೀಳ್ಕೊಟ್ಟಂತಹ ಸೋಮನಹಳ್ಳಿಗೆ ಹೋಗಿ 10ರಿಂದ 10:30, 11 ಗಂಟೆ ಸುಮಾರಿಗೆ ಅಲ್ಲಿ ಅಗ್ನಿಕೊಂಡೋತ್ಸವ ನಡೆಯುತ್ತೆ. ಮತ್ತೆ ತಿರ್ಗಾ ಮಂಗಳವಾರ ಇವತ್ತು ನೈಟು 11 ಗಂಟೆಗೆ ಆ ಸೋಮನಳ್ಳಮ್ಮ ಮತ್ತೆ ಈ ಕೆಂಚನಹಳ್ಳಿಗೆ ಬರೋದು ವಾಡಿಕೆ. ಅದೇ ರೀತಿ ನಮ್ಮ ಕೆಂಚನಳ್ಳಮ್ಮ ಹೋಗಿ ಮುದ್ದಾಡಿ ತದನಂತರ ಉಯ್ಯಾಲೆಗೆ ಹೋಗಿ ಉಯ್ಯಾಲೆ ಮುಗಿಸ್ಕೊಂಡು ಖಾಲಿ ತೇರು 7:30ಗೆ ಒಂದು ಸೈಡ್ ಎಳೆದಿರ್ತೀವಿ. ಬೆಳಗಿನ ಜಾವ 2:30ಗೆ ನಾವು ಆ ದೇವ್ರನ್ನ ಕರ್ಕೊಂಡೋಗಿ ತೇರ ಮೇಲೆ ಕೂರಿಸಿ ಬೆಳಗಿನ ಜಾವ 3ರಿಂದ 3:30ಗೆ ಮಡಿತೇರು ಎಳಿತೀವಿ. ಸೊ ಮಡಿತೇರು ಸಂಜೆ ಎಳೆದಾದ್ಮೇಲೆ ಮಾರ್ನಿಂಗು ದೇವ್ರ ಕೂರಿಸಿ ಎಳೆದಾದ್ಮೇಲೆ ಅಲ್ಲಿಗೆ ನಮ್ಮ ದೇವಸ್ಥಾನದ್ದು ಜಾತ್ರಾ ಮಹೋತ್ಸವ ಮುಕ್ತಾಯ ಆಗುತ್ತೆ. ಆದರೂ ನಮ್ಮಲ್ಲಿ 7 ದಿವಸಗಳ ಕಾಲ ಜಾತ್ರೆ ನಡೆಯುತ್ತೆ. ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ ಆಯಾಣಿ ಆಯಾಣಿ ಭಜನ
ಮಾಡುವೆ ಮಂದಾಗಮನೆ ಮನದ ಬಯಕೆ ಚಂದದಿಂದಾಯೇ ಮಂದಾಗಮನೆ ಮನದ ಬಯಕೆ ಚಂದದಿಂದಾಯೇ ಎಂದಗಾಯ ಪಾದ ಪದ್ಮೆ ಎಂದಗಾಯ ಪಾದ ಪದ್ಮೆ ವಂದರಳದಳನೆ ಜನರನೆ ಭುಜಗವೇನೆ ಭಜನ ಮಾಡುವೆ ಜನರನೆ ಭುಜಗವೇನೆ ಭಜನ ಮಾಡುವೆ ಕೆಂಚನಳಮ್ಮ ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ತಿಪ್ಸಂದ್ರ ಹೋಬಳಿ, ಮಾಗಡಿ ತಾಲೂಕ್, ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಇದು ಶಕ್ತಿ ದೇವತೆ. ಸಾವಿರಾರು ವರ್ಷಗಳ ಹಿಂದಿನ ಒಂದು ಮಹಿಮೆ ಇಲ್ಲಿ ಈ ದೇವಿಗಿದೆ. ಅವಳು ಎಲ್ರಿಗೂ ಒಂದು ಅವಳು ಕೇಳ್ಕೊಂಡಂತಂದ್ರೆ ಭಕ್ತಿಯಿಂದ ಕೇಳ್ಕೊಂಡಾಗ ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡೋಂಥ ಶಕ್ತಿ ಇವಳಲ್ಲಿ ಇರೋದ್ರಿಂದ ಅಂದ್ರೆ ಇಂದು ತುಂಬಾ ಪಾಪ್ಯುಲರ್ ಆಗಿದೆ. ಈ ಕ್ಷೇತ್ರ ತುಂಬಾ ಪಾಪ್ಯುಲರ್ ಆಗಿದೆ, ಮೊದಲಿಗಿಂತ ಹೆಚ್ಚು ಪಾಪ್ಯುಲರ್ ಆಗಿದೆ. ಯಾಕೆಂದ್ರೆ ಅವಳ ಒಂದು ಶಕ್ತಿಯ ಮಹಿಮೆ ಈ ಕೆಂಚನಳಮ್ಮ ಅಥವಾ ಲಕ್ಷ್ಮೀ ದೇವಿ. ಹಾಗೆ ಇನ್ನೊಂದು ವಿಶೇಷತೆ ಅಂದ್ರೆ ಲಕ್ಷ್ಮೀ ದೇವಿಗೆ ತಂಗಿ ಸೋಮನಹಳ್ಳಿ, ದೊಡ್ಡ ಸೋಮನಹಳ್ಳಿ ಪಕ್ಕದ ಊರೇ, ಅದು 1-2 ಕಿಲೋಮೀಟರ್ ಅಲ್ಲಿ ಇರೋಂಥದ್ದು. ಇಬ್ರು ಸೇರಿ ಇಲ್ಲಿ ಒಂದು ಜಾತ್ರೆಯ ಒಂದು ಮಹಿಮೆಯನ್ನ ಹೆಚ್ಚು ಮಾಡ್ತಾ ಇದೆ. ಹಾಗೆ ಇವತ್ತು ಕೊಂಡ ನಡೀತಾ ಇದೆ. ಇದು ಬರೀ ಸುತ್ತಮುತ್ತ ಅಷ್ಟೇ ಅಲ್ಲ, ಇದು ಬೆಂಗಳೂರು ಡಿಸ್ಟ್ರಿಕ್ಟ್, ರಾಮನಗರ ಡಿಸ್ಟ್ರಿಕ್ಟ್ವರೆಗೂ ಈ ಒಂದು ಕ್ಷೇತ್ರದ ಮಹಿಮೆ ಹರಡಿರೋದ್ರಿಂದ ಈ ಶಕ್ತಿ ದೇವತೆಗೆ ಎಲ್ಲರೂ ಭಕ್ತಿಯಿಂದ ಕೇಳ್ಕೊಂಡಾಗ ಅವಳ ಕಷ್ಟಗಳನ್ನು ಪರಿಹಾರ ಮಾಡೋ ಅಂತ ಒಂದು ಶಕ್ತಿ ಪಡ್ಕೊಂಡಿದ್ದಾಳೆ. ಹಾಗಾಗಿ ಇವತ್ತು ಹೆಚ್ಚು ಪ್ರಸಿದ್ಧಿ ಪಡ್ಕೊಂಡಿದೆ ಈ ದೇವತೆ. ಇಲ್ಲಿ ಸುಮಾರು ಬೆಂಗಳೂರು ಹೊರ ರಾಜ್ಯಗಳಿಂದನೂ ಬರ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಣ್ಣ ಅಂತ ಇದ್ದಾರೆ, ಆರ್ಚ್ ಕಟ್ಸ್ಕೊಟ್ಟಿದ್ದಾರೆ. ಸೊ ಒಬ್ಬರು ಪೇಂಟ್ ಮಾಡಿಸ್ಕೊಡ್ತಾರೆ, ಸೀರಿಯಸ್ ಸೆಟ್ ಒಬ್ರು ಮಾಡಿಸ್ಕೊಡ್ತಾರೆ. ಮುಜರಾಯಿ ಇಲಾಖೆಯಿಂದ ಸ್ವಲ್ಪ ಧನ ಸಹಾಯ ಬರುತ್ತೆ. ಸೊ ಇದರಿಂದ ಸುತ್ತಮುತ್ತಲ ಈ ಕಡೆ ನೆಲಮಂಗಲ, ತುಮಕೂರು, ಬೆಂಗಳೂರು, ಆನೆಕಲ್ಲು, ಈ ಕಡೆ ತುಮಕೂರು, ಯಡಿಯೂರು, ಬೆಳ್ಳೂರು ರಾಜ್ಯಾದ್ಯಂತ ಬರ್ತಾರೆ. ಹೊರ ರಾಜ್ಯದಿಂದನೂ ಬರ್ತಾರೆ. ಜನನಿ ಜೀವಕ್ಕೆ ಮೂಲನಿ ತ್ಯಾಗಕ್ಕೆ ಕಳಶನಿ. 6ನೇ ತಾರೀಕು 7ನೇ ತಾರೀಕಿಗೆ ಸ್ಟಾರ್ಟ್ ಆಗಿರೋದು ಶನಿವಾರ. ನೆಕ್ಸ್ಟು 14ನೇ ತಾರೀಕು ಶನಿವಾರಕ್ಕೆ ಕ್ಲೋಸ್ ಆಗೋದು. ದಿವಸ ಒಬ್ಬೊಬ್ಬ ಭಕ್ತಾದಿಗಳು ಶನಿವಾರ ಜಾಗರಣೆ ಇರುತ್ತೆ, ಭಾನುವಾರ ನಾಗರ ಪೂಜೆ ಇರುತ್ತೆ, ಸೋಮವಾರ ಅಗ್ನಿಕೊಂಡೋತ್ಸವ, ಮಂಗಳವಾರ ಬ್ರಹ್ಮರಥೋತ್ಸವ ಇರುತ್ತೆ, ಆಮೇಲೆ ಸಿಂಹ ಮಂಡಲೋತ್ಸವ, ಚಂದ್ರಮಂಡಲೋತ್ಸವ. ಇದೇ ರೀತಿ ಒಟ್ಟು 7 ದಿವಸಗಳ ಕಾಲ ನಡೆಯುವ ಈ ಜಾತ್ರೆಗೆ ಸುಮಾರು ಸುತ್ತಮುತ್ತ 36 ಹಳ್ಳಿ ಜನಗಳು ಸೇರ್ತಾರೆ. ನಿನ್ನೆ ರಾತ್ರಿ ಸುಮಾರು ಒಂದು 8ರಿಂದ 10 ಹಳ್ಳಿ ಆರತಿಗಳು ಬಂದು ಅದ್ಧೂರಿಯಾಗಿ ಅವರು ವಿಜೃಂಭಣೆಯಿಂದ ದೇವ್ರನ್ನ ಹೊಲಿಸ್ಕೊಂಡು ದೇವ್ರಿಗೆ ಅವರ ಆರತಿ ಸಮರ್ಪಣೆ ಮಾಡಿ ಅವರ ಹರಕೆ ತೀರಿಸ್ಕೊಂಡು ಹೋಗ್ತಾರೆ. ಇದು ವಿಶೇಷವಾಗಿ ಇದು 2ನೇ ವರ್ಷ ತೇರು ಎಳೀತಾ ಇರೋದು, ಹೊಸದಾಗಿ ನಿರ್ಮಾಣ ಆಗಿರೋದು. ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲ ಭಕ್ತಾದಿಗಳು ಸುಮಾರು ತನು ಮನ ಧನ ಸಹಾಯ ಮಾಡಿ ಅದ್ದೂರಿಯಾಗಿ ದೇವಸ್ಥಾನ, ಹಳೆ ದೇವಸ್ಥಾನ, ಮೂಲ ದೇವಸ್ಥಾನ ಉಳಿಸ್ಕೊಂಡು ಅಭಿವೃದ್ಧಿ ಆಗಿದೆ. ಇದು ಮುಜರಾಯಿ ಇಲಾಖೆಗೆ ಸೇರಿದೆ. ಇನ್ನೂ ಸ್ವಲ್ಪ ಮುಜರಾಯಿ ಇಲಾಖೆಯಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅನ್ನೋದೊಂದು ಎಲ್ಲ ಭಕ್ತಾದಿಗಳ ಕಳಕಳಿ. ಹಾಗೂ ಇದೇ ರೀತಿ ಅಭಿವೃದ್ಧಿ ಹಾಗೂ ಇದೇ ರೀತಿ ದೇವಿಯ ಕೃಪೆಗೆ ಪಾತ್ರರಾಗಿ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಗಳನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ, ಎಲ್ಲ ಭಕ್ತಾದಿಗಳಲ್ಲೂ ಮನವಿ. ಮಾತಾಡೋ ಯಜಮಾನೆ ಮಾತಾಡಬೇಕಮ್ಮ ಯಜಮಾನ ಮಾತಾಡಬೇಕರೆ ಮಾತಾಡಲಾರೆ ಮಾತಾಡಬೇಕಮ್ಮ ತಾಯಿ ಯಜಮಾನ ಮಾತಾಡಬೇಕ
ಲಾರೆ ಮಾತಾಡಬೇಕಮ್ಮ ತಾಯಿ ಕೆಂಚಮ್ಮ ಬೇಗರಣ್ಯದಲ್ಲಿ ಕೆಂಚಮ್ಮ ಎಂದ ಭಜನ ಬಾವೆ ಕೆಂಚಮ್ಮ ನೋಡೆಂಟು ಶರಣರು ಪೂಜೆ ಮಾಡುವಾಗ ಹೊತ್ತು ಹೋಗಿ ತಮ್ಮ ತಾಯಿ ಕೆಂಚಮ್ಮ ನೂರೆಂಟು ಶರಣರು ಪೂಜೆ ಮಾಡುವಾಗ ಹೊತ್ತು ಹೋಗಿ ತಮ್ಮ ತಾಯಿ ಕೆಂಚಮ್ಮ ಮಾತಾಡು ಕೆಂಚಮ್ಮ ಮಾತಾಡಬೇಕಮ್ಮ ಕೆಂಚಮ್ಮ ಮಾತಾಡಲೇತ್ತರೆ ನಂದಾಡಲಾರೆ ಮಾತಾಡಬೇಕಮ್ಮ ತಾಯಿ ಕೆಂಚಮ್ಮ ತಂದೆ ತಾಯಿಗಳೆಲ್ಲ ಕೆಂಚಮ್ಮ ನಾಗೆ ಬಂದ ಬರಗಾವಿಲ್ಲ ಕೆಂಚಮ್ಮ ಅನ್ನಾಡುವುದೇರಿಲ್ಲ ಅಕ್ಕ ತಂಗಿಯರಿಲ್ಲ ಯಾರಿದ್ದಾರೆ ನಮ್ಮ ತಾಯಿ ಕೆಂಚಮ್ಮ ಎನ್ನಾಡುವುದೇರಿಲ್ಲ ಅಕ್ಕ ತಂಗಿಯರಿಲ್ಲ ಯಾರಿದ್ದಾರೆ ನಮ್ಮ ತಾಯಿ ಕೆಂಚಮ್ಮ ಸತ್ತೋ ಬುಡ್ಡಾಲಿಲ್ಲ ಕೆಂಚಮ್ಮ ಬುಡ್ಡೆ ಬೇಯಾಲಿಲ್ಲ ಕೆಂಚಮ್ಮ ಸಾಲೆತ್ತ ಮಕ್ಕಳು ತಮಗಿಲ್ಲದ ಮೇಲೆ ಮಕ್ಕಳಾರಿ ನಮ್ಮ ತಾಯಿ ಕೆಂಚಮ್ಮ ಸಾಲೆತ್ತ ಮಕ್ಕಳು ತಮಗಿಲ್ಲದ ಮೇಲೆ ಮಕ್ಕಳಾರಿ ನಮ್ಮ ತಾಯಿ ಕೆಂಚಮ್ಮ ಮಾತಾಡು ಕೆಂಚಮ್ಮ ಮಾತಾಡಬೇಕಮ್ಮ ಕೆಂಚಮ್ಮ ಮಾತಾಡಲೇತ್ತರೆ ನಂದಾಡಲಾರೆ ಮಾತಾಡಬೇಕಮ್ಮ ತಾಯಿ ಕೆಂಚಮ್ಮ ಆಸೆಗೆ ಆಸೋಬೆ ಕೆಂಚಮ್ಮ ಬಾರಂಜೋದೆಯಲ ಚೋಬೆ ಕೆಂಚಮ್ಮ ಆಸೆಗೆ ದಾಕಂದ ಶಿವನಿಲ್ಲದ ಮೇಲೆ ಆಸೆಗೆ ಯಾರಿಗಮ್ಮ ತಾಯಿ ಕೆಂಚಮ್ಮ ಆಸೆಗೆ ದಾಕಂದ ಶಿವನಿಲ್ಲದ ಮೇಲೆ ಆಸೆಗೆ ಯಾರಿಗಮ್ಮ ತಾಯಿ ಕೆಂಚಮ್ಮ ಮಾತಾಡು ಕೆಂಚಮ್ಮ ಮಾತಾಡಬೇಕಮ್ಮ ಕೆಂಚಮ್ಮ ಮಾತಾಡಲೇತ್ತರೆ ನಂದಾಡಲಾರೆ ಮಾತಾಡಬೇಕಮ್ಮ ತಾಯಿ ಕೆಂಚಮ್ಮ ಯಾರಿಗೆ ಯಾರಮ್ಮ ಕೆಂಚಮ್ಮ ನಮಗೆ ಯಾರಾದರೆ ನಮ್ಮ ಕೆಂಚಮ್ಮ ಉಡಾರಣ ಕರುಣ ಓದಪ್ಪೆ ಓದ ಮೇಲೆ ಉಡತ್ಮನಾದ ತಾಯಿ ಕೆಂಚಮ್ಮ ಉಡಾರಣ ಕರುಣ ಓದಪ್ಪೆ ಓದ ಮೇಲೆ ಉಡತ್ಮನಾದ ತಾಯಿ ಕೆಂಚಮ್ಮ ಮಾತಾಡು ಕೆಂಚಮ್ಮ ಮಾತಾಡಬೇಕಮ್ಮ ಕೆಂಚಮ್ಮ ಮಾತಾಡಲೇತ್ತರೆ ನಂದಾಡಲಾರೆ ಮಾತಾಡಬೇಕಮ್ಮ ತಾಯಿ ಕೆಂಚಮ್ಮ